ನಾನು ದಿನೇಶ್ ಕುಮಾರ್ MB ಅಂತ. ನಿನಗೆ ಗ್ರಿಪ್ ಇಲ್ಲ, ಸಾಕು ನನಗೆ ತಾಗೋದಿಲ್ಲ. 1 2 ಆಯ್ತು. 1 2 ನಾವು ಹೇಗೆ ಪ್ರಾಣಿಗಳಿಂದ ತನ್ನ ಎದುರಾಳಿಯನ್ನು ಹೇಗೆ ಅಟ್ಯಾಕ್ ಮಾಡ್ತದೆ ಆ ಥರ ಮಾಡೋದು. ಈ ಒಂದು ಪ್ರಾಣಿ ಅದು ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಳೋದು ಅದನ್ನು ಹೇಳಿಕೊಡ್ತದೆ ಕರಾಟೆ. ಅಲ್ಲ, ಸಾಕು ಅಂತ ಹೇಳುವಾಗ ನೋಡುವಾಗಲೇ ಹೆದರಿಕೆ ಆಗ್ತದೆ. ಆದರೆ ಈ ಕರಾಟೆ ಕಲಿತವರಿಗೆ ಆದರೆ ಅದರ ಕಾನ್ಫಿಡೆನ್ಸ್ ಜಾಸ್ತಿ. ಚಾಕು ನೋಡಿದ ಕೂಡಲೇ ಇನ್ನಷ್ಟು ಪವರ್ ಜಾಸ್ತಿ. ನಮಸ್ತೆ ಪ್ರೀತಿಯ ವೀಕ್ಷಕರೇ, ಸೆಲ್ಫ್ ಡಿಫೆನ್ಸ್ ವಿತ್ ಭುವನೇಶ್ವರನ್ ಯೂಟ್ಯೂಬ್ ಚಾನಲ್ಗೆ ತುಂಬ ಮಂದಿ ಬೆಂಬಲ ಕೊಟ್ಟಿದ್ದೀರಾ. ಅಂದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲ ಕೊಡುವಂಥದ್ದು ಅತ್ಯಗತ್ಯ. ಯಾಕೆಂದರೆ ಎಲ್ಲರೂ ಒಂದು 4,000 ಜನ ವಿಡಿಯೋವನ್ನು ನೋಡಿದ್ದಾರೆ, ಆದರೆ ಅವರಿಗೆ ಸಬ್ಸ್ಕ್ರೈಬ್ ಕೊಟ್ಟರೆ ಮಾತ್ರ ಬೆಂಬಲ ಸಿಗುವಂಥದ್ದು ಅಂತೇಳಿ ಅವ್ರಿಗೆ ಗೊತ್ತಾಗಲಿಲ್ಲ. ಮತ್ತು ಕೆಲವೊಂದು ಕಮೆಂಟ್ಗಳು ತುಂಬ ಶುಭ ನುಡಿಗಳು ಬಂದಿದೆ. ಇನ್ನೂ ಒಂದಷ್ಟು ಕಮೆಂಟ್ಗಳು ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತಲ್ವ. ಅದರಲ್ಲಿ ಹೇಳಿದಾಗೆ ತುಂಬ ವಿವರಣೆಗಳು ಬೇಡ, ನೇರ ಡೆಮೋವನ್ನು ತೋರಿಸಿ ಅಂತ. ಹಾಗಾಗಿ ನಾವು ಇವತ್ತಿನ ಏನು ವಿಡಿಯೋ ಇದೆ 2-3 ಪ್ರಯೋಗವನ್ನು ಒಮ್ಮೆಲೆ ನೇರ ಮಾಡೋಣ ಅಂತ ಹೇಳುವಂಥದ್ದು. ಚಾಕು ಪ್ರಯೋಗ ಇವತ್ತೇನೆಂದರೆ, ಸಮಾಜದ ಮಧ್ಯೆ ಚಾಕು ಬಂದು ತೋರಿಸಿದಾಗ ಹೇಗೆ ನಾವು ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು. ನನ್ನ ಗುರುಗಳಾದ ಶ್ರೀಯುತ ದಿನೇಶ್ ಅವರು ನಮಗೆ ಇವತ್ತು ಈ ಪ್ರಯೋಗವನ್ನು ಹೇಳಿಕೊಡ್ಲಿಕ್ಕಿದ್ದಾರೆ. ನಾವು ನೋಡೋಣ ಬನ್ನಿ. ಸರ್ ನಮಸ್ತೆ, ತಮ್ಮ ಪರಿಚಯ ಸರ್? ನಾನು ದಿನೇಶ್ ಕುಮಾರ್ MB ಅಂತ. ಸುಮಾರು 35-36 ವರ್ಷದಿಂದ ತನ್ನ ಗುರುಗಳಾದ TD ಥಾಮಸ್ ಇವರ ಶಿಷ್ಯನಾಗಿ ಈಗ ಸೀನಿಯರ್ ಒಬ್ಬ ಸ್ಟೂಡೆಂಟಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ಸುಮಾರು 10-14 ಕಡೆಯಲ್ಲಿ ಕ್ಲಾಸ್ ಇದೆ. ನಿರಂತರ ನಾವು ಟ್ರೆಡಿಷನಲ್ ಕ್ಲಾಸ್ ಕೊಡೋ ಒಟ್ಟಿಗೆ ಸೆಲ್ಫ್ ಡಿಫೆನ್ಸ್ ಕೂಡ ಕ್ಲಾಸ್ ಕೊಡ್ತಾ ಇದ್ದೇವೆ. ಮತ್ತು ಗೌರ್ಮೆಂಟ್ ಕ್ಲಾಸಲ್ಲಿ ಸೆಲ್ಫ್ ಡಿಫೆನ್ಸ್ ಹೈಯೆಸ್ಟ್ ಜಾಸ್ತಿ ನಾವು ಅವರಿಗೆ ಟೀಚಿಂಗ್ ಅದಕ್ಕೆ ಜಾಸ್ತಿ ಫೋಕಸ್ ಕೊಡ್ತೇವೆ. ಹೆಣ್ಣುಮಕ್ಕಳು ತಾನು ಹೇಗೆ ರಕ್ಷಿಸಿಕೊಳ್ಬೇಕು, ಅವರನ್ನು ತಾನು ಸಮಾಜದಲ್ಲಿ ಒಂದು ಗಂಡು ಮಕ್ಕಳ ಲೆವೆಲಿಗೆ, ಅಂದರೆ ಈಕ್ವಲ್ ಟು ಗಂಡು ಮಕ್ಕಳಿಗೆ ಸರಿ ಸಮಾನರಾಗಿ ಹೇಗೆ ತಾನು ಬಾಳ್ವೆ ನಡೆಸ್ಬೋದು ಅನ್ನೋದನ್ನು ನಾವು ಹೇಳಿಕೊಡ್ತೇವೆ. ಧನ್ಯವಾದ ಸರ್. ಥ್ಯಾಂಕ್ ಯು. 1 2 3 ನಿನಗೆ ಗ್ರಿಪ್ ಇಲ್ಲ, ಸಾಕು ನನಗೆ ತಾಗೋದಿಲ್ಲ, ಅವನಿಗೆ ತೆಗಿಲಿಕ್ಕೆ ಆಗೋದಿಲ್ಲ. ನೋಡಿ, ಇನ್ನೊಂದು ಕೈಯಲ್ಲಿ ಏನಾರು ಆಗ್ತದಾ? ಆಗೋದು. ಹಾಂ, ಎಸ್. 1 another day. Okay. 1 2 3 ಎಸ್. ಫಸ್ಟ್ ಮಾಡಬೇಕಾ? ಸೊ 1 2 3 ಎಸ್. once again 1 yes, once 1 2 yes, once again. ಒಂದು ರೌಡಿ ಹೇಗೆ ಹೊಡಿತಾನೆ ಅಂತ, ಪಬ್ಲಿಕ್ ಸ್ಟ್ರೀಟ್ ಫೈಟ್ ಆದರೆ ಹೇಗೆ ಹೊಡಿತಾನೆ ಹೀಗೆ ಕಿತ್ತಾನೆ. ಎಸ್ ಎಸ್, ಕಮಾನ್, ಎಸ್, ಇನಫ್. ಆಯ್ತು. 1 ಲೆಫ್ಟ್ ಬ್ಯಾಕ್ 1 2 ಸರ್ ನಮಸ್ತೆ. ನಮಸ್ತೆ. ನಾನು ಭುವನೇಶ್ವರನ್ ಅಂತೇಳಿ ಸೆಲ್ಫ್ ಡಿಫೆನ್ಸ್ ಭುವನೇಶ್ವರನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ. ಎಸ್. ನಮ್ಮ ಒಂದು ಈ ಸೆಲ್ಫ್ ಡಿಫೆನ್ಸಿನ ಒಂದು
ಏನು ಪಾಠವನ್ನು ಕೇಳಿದಾಗ ನನಗೆ ಇನ್ನೊಂದಷ್ಟು ಕಲಿಬೇಕು ಅಂತ ಆಸಕ್ತಿ ಬಂತು. ಹೇಗೆ ಸರ್, ಈಗ ಸಮಾಜದ ಮಧ್ಯೆ ಬರೇ ಕರಾಟೆನೇ ಕಲಿಬೇಕಾ ಅಥವಾ ಸೆಲ್ಫ್ ಡಿಫೆನ್ಸಿಗೆ ಕ್ಲಾಸಿಗೆ ಬರಬೇಕಾ? ಈಗ ತುಂಬಾ ಮಂದಿಗೆ ಹಳ್ಳಿಯಲ್ಲಿ ಇರುವವರಿಗೆಲ್ಲ ಕರಾಟೆಗೆ ಬಂದು ಕಲೀಲಿಕ್ಕೆ ಆಗಲ್ಲ. ಅವರು ಯಾವ ರೀತಿ ಇದನ್ನು ಬಳಸ್ಕೊಳ್ಬೋದು ಅಂತ? ಕರಾಟೆಗೆ ಬಂದರೆ ಹೆಚ್ಚಿನ ವಿದ್ಯೆ ಕಲಿಬೋದು. ಕರಾಟೆಗೆ ಇಲ್ಲದೆ ಯೂಟ್ಯೂಬಲ್ಲಿ ನೋಡಿ ಅದನ್ನು ಅಭ್ಯಾಸ ಮಾಡಬೇಕು. ಆದರೂ ಒಬ್ಬ ಉತ್ತಮ ಗುರು ಬೇಕು ಅವನಿಗೆ. ಆ ಗುರುವಿನ ಮೂಲಕ ಎಲ್ಲಿ ಅವನ ಮನೆಯಲ್ಲಿ ಕಲಿಬೋದು. ಒಂದು ಯೂಟ್ಯೂಬರ್ ನೋಡಿಯಾದರೂ ತಾನು ಅದನ್ನು ಅಭ್ಯಾಸ ಮಾಡಬೇಕು ಮನೆಯಲ್ಲಿ. ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತೆ ತನ್ನ ಅಕ್ಕಂದ್ರ, ತಮ್ಮಂದ್ರ, ಅಣ್ಣಂದ್ರ ಜೊತೆ ಇದನ್ನು ಅಭ್ಯಾಸ ಮಾಡಬೇಕು. ಆಗ ಸ್ವಲ್ಪ ವಿದ್ಯೆಗೆ ಒಂದು ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಆದರೆ ನಾವಿವಾಗ ಹೊರಟಲಿಕ್ಕೆ ಹೋಗಿರೋದು ಸುಲಭವಾಗಿ ನಮ್ಮ ರಕ್ಷಣೆಗೆ ಮಾಡ್ಕೊಳ್ಬೋದು ಅಂತ. ಹೌದು. ಚಾಕು ತೋರಿಸಿದಾಗ ಅಥವಾ ಕತ್ತಿಡಿದಾಗ ಇದನ್ನು ಕಲೀಲಿಕ್ಕೆ ಕ್ಲಾಸಿಗೆ ಬರಬೇಕಾಗುತ್ತಾ? ಅಲ್ಲ, ಚಾಕು ಅಂತ ಹೇಳುವಾಗ ನೋಡುವಾಗಲೇ ಹೆದರಿಕೆ ಆಗ್ತದೆ. ಆದರೆ ಈ ಕರಾಟೆ ಕಲಿತವರಿಗೆ ಆದರೆ ಅದರ ಕಾನ್ಫಿಡೆನ್ಸ್ ಜಾಸ್ತಿ. ಚಾಕು ನೋಡಿದ ಕೂಡಲೇ ಇನ್ನಷ್ಟು ಪವರ್ ಜಾಸ್ತಿ. ಕರಾಟೆ ಬ್ಲ್ಯಾಕ್ ಬೆಲ್ಟ್ಗಳು ಅವರಿಗೆ ಪವರ್ ಜಾಸ್ತಿ, ಅಂದರೆ ಶಕ್ತಿ ಜಾಸ್ತಿ, ಕ್ರೋಧ ಜಾಸ್ತಿ ಬರ್ತದೆ, ಧೈರ್ಯ ಬರ್ತದೆ. ಯಾಕೆ ಅದನ್ನು ಹೊಡೆದೇ ಉರುಳಿಸಬೇಕು ಹೇಳುವ ಒಂದು ಮನಸ್ಸು ಬರ್ತದೆ. ಕರಾಟೆ ಕ್ಲಾಸು ಅಗತ್ಯ. ಹೌದು. ಅವರು ತನ್ನ ಮನೆಯಲ್ಲಿ ಅದನ್ನು ನಿರಂತರ ಅದನ್ನು ನೋಡ್ತಾ ಇರಬೇಕು, ಅಭ್ಯಾಸ ಮಾಡ್ತಾ ಇರಬೇಕು. ಅದಕ್ಕೆ ಸದೃಢವಾಗಿರಬೇಕು. ಮೈ, ಕೈ, ಮನಸ್ಸು ಈ ಮೂರು ಸದೃಢವಾಗಿರಬೇಕು. ದೇಹ ಆರೋಗ್ಯ ಇದೆಲ್ಲ ಇದ್ದರೆ ಮಾತ್ರ. ಮೇಳೆ ಎಸ್ ಸ್ಲೋ ಮೋಷನ್. ಎಸ್ 1 2 ನೆಕ್ಸ್ಟ್ ಕಿಕ್. ಎಸ್ ರೈಟ್. ಬಿಡಬೇಡ. ಓಕೆ, ಬೇಕಾ? ನೆಕ್ಸ್ಟ್ ರೈಟ್ ಇಡಿ. ಎಸ್ ಡಿಫೆನ್ಸ್ ಅಂದರೆ ನಮ್ಮ ಸ್ವರಕ್ಷಣೆ. ಅದನ್ನು ಒಂದು ಬರೀ ವಿಡಿಯೋದಲ್ಲಿ ಅಥವಾ ಕ್ಲಾಸಲ್ಲಿ ನೋಡಬೇಕು ಅಂತಿಲ್ಲ. ನಾವು ಹೇಗೆ ಪ್ರಾಣಿಗಳಿಂದ ತನ್ನ ಎದುರಾಳಿಯನ್ನು ಹೇಗೆ ಅಟ್ಯಾಕ್ ಮಾಡ್ತದೆ ಆ ಥರ ಮಾಡೋದು. ಈ ಒಂದು ಪ್ರಾಣಿ ಅದು ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಳೋದು ಅದನ್ನು ಹೇಳಿಕೊಡ್ತದೆ ಕರಾಟೆ. ಕರಾಟೆ ಕಲಿತದ್ದೇ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಆ ಒಂದು ಬಗೆಯನ್ನು ಬೌದ್ಧ ಸನ್ಯಾಸಿಗಳಿಂದ ಅದು ಕಲಿತುಕೊಂಡದ್ದು. ಧನ್ಯವಾದ ಸರ್. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ದಿನೇಶ್ ಸರ್ ಅವರು ಇಷ್ಟು ಸಮಯ ಕೊಟ್ಟು ನಮಗೆ 1-2-3 ಪ್ರಯೋಗಗಳನ್ನು ಹೇಳಿದ್ದಾರೆ. ಈ ಪ್ರಯೋಗಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಗುರುವಿನ ಒಂದು ಗುಲಾಮನಾಗದಿದ್ರೆ ದೊರೆಯದನ್ನ ಮುಕುತಿ ಅಂತ ಹೇಳುವ ಹಾಗೆ ಒಂದು ಗುರುವಿನ ಆಶ್ರಯದಲ್ಲಿ ಪಡೆದ್ರೆ ಮಾತ್ರ ಅದಕ್ಕೆ ಕಲೆಗೆ ಬೆಲೆ. ಹಾಗಾಗಿ ಈ ವಿಡಿಯೋ ಒಂದು ನೋಡಿ ಕಲಿಬಹುದು ಅಥವಾ ಸಮಾಜದಲ್ಲಿ ನಾವು ಸೆಲ್ಫ್ ಡಿಫೆನ್ಸ್ಗೆ ಬಳಸ್ಕೊಳ್ಬೋದು. ಆದರೆ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಅದು ಗುರುವಿನ ಮಹತ್ವ ಬೇಕೇ ಬೇಕು. ಆದರೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ಈ ವಿದ್ಯೆಯನ್ನು ನಾವು ಬಳಸ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಬಿಡುವಿನ ಸಮಯದಲ್ಲಿ ಇದರ ಅಭ್ಯಾಸ ಮಾಡಿಕೊಂಡು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಭ್ಯಾಸ ಮಾಡಿಕೊಂಡು ನಮ್ಮ ಆತ್ಮರಕ್ಷಣೆ, ನಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯರ ಹಿರಿಯರ ಆತ್ಮರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೆ ಕೊನೆಯ ಬಾರಿ ಒಂದು ಧನ್ಯವಾದ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಶೇರ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ನಿಮ್ಮ ಮುಂದೆ ಈ ವಿಡಿಯೋವನ್ನು ನಿಮಗೆ ನೀಡ್ತಾ ಇದ್ದೀನಿ ನಾನು.